ತ್ರೇತಾಯುಗದ ಶ್ರೀ ರಾಮಚಂದ್ರಮೂರ್ತಿ, ಸೀತಾಮಾತೆ, ಲಕ್ಷ್ಮಣ, ಆಂಜನೇಯ ಸ್ವಾಮಿ ಬಂದು ನೆಲೆಸಿ ಸಾಗಿದಂತಹ ಪವಿತ್ರ ಪುಣ್ಯಕ್ಷೇತ್ರ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ತುಂಗಭದ್ರಾ ನದಿ ತೀರದ ಕಮ್ಮರಗಟ್ಟೆ ಗ್ರಾಮವಾಗಿದ್ದು, ಕಮ್ಮರಗಟ್ಟೆ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯು ಅಂದು ಎಸೆದಂತಹ ಹುಣಸೆ ಮರವು ಬುಡಮೇಲಾಗಿ ಬೆಳೆದು ಇಂದಿಗೂ ಭಕ್ತ ಬಾಂಧವರು ತಮ್ಮೆಲ್ಲ ಸಂಕಷ್ಟಗಳ ನಿವಾರಣೆಗೆ ಪ್ರಾರ್ಥಿಸಿ ಇಷ್ಟಾರ್ಥ ಸಿದ್ಧಿಗೆ ಮೊರೆ ಹೊಕ್ಕಂತಹ ಭಕ್ತ ಬಾಂಧವರಿಗೆ ಉದ್ಯೋಗ ಭಾಗ್ಯ, ವೈವಾಹಿಕ ಭಾಗ್ಯ, ಸಂತಾನ ಭಾಗ್ಯವು ಸೇರಿದಂತೆ ಭಕ್ತರ ಇಷ್ಟಾರ್ಥ ಸಿದ್ಧಿಗಳನ್ನು ಈಡೇರಿಸುವಂತಹ ಹುಣಸೆ ಮರದ ವೃಕ್ಷವು ಪ್ರತ್ಯಕ್ಷ ಸಾಕ್ಷಿಯಾಗಿ ನೆಲೆಸಿರುವಂಥದ್ದು ಕಮ್ಮರಗಟ್ಟೆ ಗ್ರಾಮದ ಒಂದು ನಿದರ್ಶನವಾಗಿರುವಂತಹ ಸಂಗತಿಯಾಗಿದೆ. ಪವಿತ್ರ ಸನ್ನಿಧಾನದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯು ಪಶ್ಚಿಮ ದಿಕ್ಕಿಗೆ ತನ್ನ ಶರೀರವನ್ನು ಒಡ್ಡಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಶರಣೆಂದು ಬರುವಂತಹ ಸಮಸ್ತ ಭಕ್ತ ಬಾಂಧವರಿಗೆ ಅನುಗ್ರಹಿಸುವ ಮೂಲಕ ಇಂದಿಗೂ ನೆಲೆಸಿರುವಂತಹ ಕಮ್ಮರಗಟ್ಟೆ ಗ್ರಾಮದ ಸನ್ನಿಧಾನದಲ್ಲಿ ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯ ಸಂದರ್ಭದಲ್ಲಿ ರಥೋತ್ಸವಾದಿ ಧಾರ್ಮಿಕ ಕೈಂಕರ್ಯಗಳು ನೆರವೇರುವಂಥದ್ದು ಇಲ್ಲಿನ ವಿಶೇಷವಾಗಿದೆ. ಬರಲಿರುವಂತಹ ಪ್ರಸಕ್ತ ವರ್ಷದ ಮಾರ್ಚ್ 1ರಿಂದ ಮಾರ್ಚ್ 5ರವರೆಗೆ ಕಂಕಣಧಾರಣೆ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ರಥೋತ್ಸವಾದಿ ಕಾರ್ಯಕ್ರಮದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಮಾರ್ಚ್ 1ರಂದು ಕಂಕಣಧಾರಣೆಯೊಂದಿಗೆ ಶುಭಾರಂಭಗೊಳ್ಳುವಂತಹ ರಥೋತ್ಸವ ಕಾರ್ಯಕ್ರಮ, ಉಚ್ಛಾಯ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನೆರವೇರುವಂಥದ್ದು ಇಲ್ಲಿನ ವಿಶೇಷವಾಗಿದೆ. ಮಾರ್ಚ್ 4ರ ಮುಂಜಾನೆ ಸೂರ್ಯೋದಯದ ಶುಭ ಸಂದರ್ಭದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯನ್ನು ಅಲಂಕೃತ ರಥದಲ್ಲಿ ರಥಾರೋಹಣ ಮಾಡಿಸುವ ಮೂಲಕ ರಥೋತ್ಸವ ನೆರವೇರುವುದು. ಮಧ್ಯಾಹ್ನ ದೇವಸ್ಥಾನದ ಆಡಳಿತ ಮಂಡಳಿಯವರು ಹಾಗೂ ಭಕ್ತ ಬಾಂಧವರ ಸಹಕಾರದೊಂದಿಗೆ ಅನ್ನದಾಸೋಹ ಹಾಗೂ ದೈವಸ್ಥ ಭಕ್ತ ಬಾಂಧವರಿಂದ ಶ್ರೀ ಬುದ್ಧದೇವರ ಆರಾಧನೆ, ಮಣೆವು ಸೇವೆ ನೆರವೇರುವುದು. ಸಂಜೆ ಶ್ರೀ ಆಂಜನೇಯ ಸ್ವಾಮಿ ದೇವರ ಮುಳ್ಳುಗದ್ದಿಗೆ ಮಹೋತ್ಸವ ನೆರವೇರುವ ಮೂಲಕ ರಥೋತ್ಸವಾದಿ ಧಾರ್ಮಿಕ ಕೈಂಕರ್ಯಗಳು ನೆರವೇರುವು. ಮಾರ್ಚ್ 5ರಂದು ಕಂಕಣ ವಿಸರ್ಜನೆ ಮಾಡುವ ಮೂಲಕ ರಥೋತ್ಸವ ಕಾರ್ಯಕ್ರಮ ಸಂಪನ್ನಗೊಳ್ಳುವುದು. ನಾಡಿನ ಸಮಸ್ತ ಭಕ್ತ ಬಾಂಧವರಿಗೆ ಕಮ್ಮರಗಟ್ಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಪ್ರೇಮಪೂರ್ವಕವಾಗಿ ಸ್ವಾಗತಿಸಿದ್ದು, ಸಮಸ್ತ ಭಕ್ತ ಬಾಂಧವರು ಬಂದು ಪಾಲ್ಗೊಂಡು ಶ್ರೀ ಆಂಜನೇಯ ಸ್ವಾಮಿ ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂತೆ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನೆಲ್ನ ಮೂಲಕವೂ ಕೋರಲಾಗಿದೆ. ಸಮಸ್ತ ಭಕ್ತ ಬಾಂಧವರು ಕಮ್ಮರಗಟ್ಟೆ ಗ್ರಾಮದ ರಥೋತ್ಸವಕ್ಕೆ ಬಂದು ಪಾಲ್ಗೊಂಡು ಶ್ರೀ ಆಂಜನೇಯ ಸ್ವಾಮಿ ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಈ ಮೂಲಕ ಕೋರಲಾಗಿದೆ. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನೆಲ್ನ ಮೂಲಕ ಈ ಸಂದೇಶವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ.